ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಂಗೆ ತುಂಬಾ ಹಸಿವಾಗ್ತಿದೆ ಸರ್. ಇಲ್ಲಿ ನೋಡಿದ್ರೆ ಏನೂ ಸಿಗ್ತಿಲ್ವಲ್ಲ. ರೀ, ಅದೇನು ಫುಡ್ ಆರ್ಡರ್ ಮಾಡಿ ಡೆಲಿವರಿ ತಗೊಳ್ಳೋಷ್ಟು ಈಸಿನಾ? ನಿಮ್ಮ ದೇವ್ರ ಹತ್ರ ಬೇಡ್ಕೊಳ್ಳಿ, ಏನಾದರೂ ಸಿಗ್ಬೋದು. ಕೃಷ್ಣ, ನಾನು ನಿಂಗೆ ಎಷ್ಟೆಲ್ಲ ಪೂಜೆ ಮಾಡಲ್ಲ. ಪ್ರತಿ ಸಲ ಪೂಜೆ ಮಾಡುವಾಗ ನಿನಗೆ ಬೆಣ್ಣೆ ಇಡ್ತೀನಿ ತಾನೆ. ಈಗ ನಾನು ಇಲ್ಲಿ ಹೊಟ್ಟೆ ಹಸುವಿಂದ ಸಾಯ್ತಾ ಇದ್ದೀನಿ. ಅಟ್ಲೀಸ್ಟ್ ಒಂದು ಫ್ರೂಟ್ಸ್ ಆದ್ರೂ ಕೊಡ್ಬಾರ್ದ ನೀನು? ಕಿಟ್ಟಪ್ಪ. ಕಿಟ್ಟಪ್ಪನ? ಯಾರ್ರೀ ಅದು? ನಾನು ಕೃಷ್ಣಂಗೆ ಪ್ರೀತಿಯಿಂದ ಕರೆಯೋ ಹೆಸರು. ನೀವು ಕ್ವಶನ್ ಮೇಲೆ ಕ್ವಶನ್ ಮಾಡ್ತಿದ್ರಲ್ಲ, ನನ್ಗೆ ಹಸುವಾಗ್ತಿದೆ ಸರ್. ಬನ್ನಿ, ಏನಾದರೂ ಸಿಗ್ಬೋದು. ಸಿಗುತ್ತೆ ಬನ್ರಿ. ಸಿಗುತ್ತೆ ಅಲ್ಲ, ಸಿಕ್ಕೇ ಬಿಡ್ತು ಸರ್. ರೀ, ಅದು ತಿನ್ಬಾರ್ದು ರೀ. ಅದು ಯಾವ ಜಾತಿದೋ ಏನೋ. ಶಾಂತಂ ಪಾಪ ಮನ್ನಿ ಸರ್. ಜಾತಿ ಭೇದೆಲ್ಲ ನೋಡ್ಬಾರ್ದು. ಪಾಲಿಗೆ ಬಂದಿದ್ ಪಂಚಾಮೃತ ದೇವ್ರೆ ಕಳ್ಸಿರ್ದು ಅನ್ಸುತ್ತೆ. ಕಣ್ಣಿಗೆ ಹೊಚ್ಕೊಂಡು ತಿಂತಾ ಇರ್ಬೇಕಷ್ಟೇ. ಈ ಕಾಡಲ್ಲಿ ಸಿಗೋ ಹಣ್ಣಲ್ಲಿ ವಿಷ ಇರುತ್ತೆ. ಇದು ಯಾವ್ದು? ಕೊಡಿ ಸರ್. ಈ ಟೈಮಲ್ಲಿ ಕ್ವಾಲಿಟಿ ಟೆಸ್ಟ್ ನೋಡ್ತಿದ್ರಾ? ಹೊಟ್ಟೆ ಹಸುವಿಂದ ಸಾಯ್ತಾ ಇದ್ದೀನಿ. ರೀ, ಅದ್ರಲ್ಲೂ ಸ್ಮೆಲ್ ಬರ್ತಿದೆ. ಅಯ್ಯೋ, ಸ್ಮೆಲ್ಲು ಇಲ್ಲ, ಏನಿಲ್ಲ. ರೀ, ತಿನ್ಬೇಡ್ರಿ, ಒಂಥರ ಸ್ಮೆಲ್ ಇದೆ. ಕಾಡಲ್ಲಿ ಬೆಳೆಯೋ ಹಣ್ಣಲ್ವ ಸರ್, ಪರ್ಫ್ಯೂಮ್ ಹಾಕಿರಲ್ಲ ಅಷ್ಟೇ. ಏನೇ ಹೇಳಿ, ಹಣ್ಣು ಮಾತ್ರ ಸಕ್ಕತ್ತಾಗಿದೆ. ತಗೊಳ್ಳಿ ಸರ್, ತಿನ್ನಿ. ಬೇಡ ರೀ, ಅದ್ರಲ್ಲಿ ಏನಿರುತ್ತೆ ಏನೋ, ಅದು ಹಂಗೆ ತಿನ್ಬಾರ್ದು. ನೀವು ಬಿಟ್ರೆ ಹೀಗೆ ಮಾತಾಡ್ತಾನೆ ಇರ್ತೀರಾ. ನಿಮ್ಗೂ ಹಸಿವಿದೆ ಅಂತ ನಂಗೂ ಗೊತ್ತು. ಸುಮ್ಮನೆ ತಿನ್ನಿ. ಬೇಡ ಬೇಡ, ನೀವು ನನ್ನ ಮಾತು ಕೇಳಿದ್ರೆ ತಗೊಳ್ತೀನಿ. ಎಷ್ಟು ಸ್ವೀಟ್ ಆಗಿದೆ ತಾನೆ ಹಣ್ಣು. ಇನ್ನು ಬೇಕು ಅನ್ಸ್ತಿದೆ ತಾನೆ? ನನ್ನ ಮಾತಲ್ಲಿ ಕೇಳ್ತೀರಾ ನೀವು? ದಟ್ಸ್ ದ ಪವರ್ ಆಫ್ ಗರ್ಲ್. ಏನಂದ್ರೆ? ನಾನೇನಾದ್ರೂ ನಿಮ್ ಮಾತು ಕೇಳಿದಿದ್ರೆ ಈ ಕಾಡಲ್ಲೂ ISI ಏರೋ ಮಾರ್ಕ್ ಹಣ್ಣನ್ನೇ ಹುಡುಕ್ತಿದ್ರೆ. ಸುಮ್ಮನೆ ತಗೊಳ್ತೀನಿ. ಬೇಡ ರೀ, ತಗೊಳ್ಳಿ ಸರ್. ಚೆನ್ನಾಗಿದೆ ತಾನೆ? ಪರವಾಗಿಲ್ಲ ಕಣ್ರಿ, ನಿಮ್ಗೂ ಒಳ್ಳೆ ಟೇಸ್ಟ್ ಇದೆ. ಅದಕ್ಕೆ ಅಲ್ವಾ ಸರ್ ನಾನು ನಿಮ್ಮನ್ನ ಸೆಲೆಕ್ಟ್ ಮಾಡಿರೋದು. ಥ್ಯಾಂಕ್ ಯು ಸರ್. ಒಂದ್ ನಿಮಿಷ ಇಟ್ಕೊಳ್ಳಿ. ನೆಟ್ವರ್ಕ್ ಇದ್ರೆ ನಿಮ್ಮ ಅಕ್ಕಂಗಾದ್ರೂ ಒಂದು ಫೋನ್ ಮಾಡೋಣ. ಸರ್, ಇಷ್ಟೊತ್ತಿಗೆ ಏನಾದ್ರೂ ಅರ್ಧ ಕಡ್ಡಿ ನೆಟ್ವರ್ಕ್ ಇದ್ದಿದ್ರು ನಮ್ಮ ಅಕ್ಕ ಇಷ್ಟೊತ್ತಿಗೆ 100 ಕಾಲ್ ಮಾಡಿರೋಳು. ಇನ್ನೂ ಕಾಲ್ ಬಂದಿಲ್ಲ ಅಂದ್ರೆ ಯಾವ್ದೇ ರೀತಿ ನೆಟ್ವರ್ಕ್ ಸಿಕ್ಕಿರಲ್ಲ. ಹೇಗಿದ್ರು ಆಮೇಲೆ ಬೈಸ್ಕೊಳ್ಳೋದಲ್ವಾ. ಈಗ ಹೊಟ್ಟೆ ಪಾಡಿನ ಬಗ್ಗೆ ನೋಡ್ಕೊಳ್ಳೋಣ ಇರಿ. ಸಾಕಲ್ವಾ? ಬನ್ನಿ. ಏನ್ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಮುಂದೆ ಯಾವ್ದಾದ್ರು ಕಾಡಲ್ಲಿ ನಮ್ ತರನೇ ಕಳ್ದೋದ್ರೆ ಅವ್ರಿಗೂ ಇದೇ ರೀತಿ ರುಚಿಯಾಗಿ ಹಣ್ಣು ಸಿಗ್ಲಿ ಅಂತ ಅದನ್ನ ಫ್ಯೂಚರ್ ಪ್ಲಾನಿಂಗ್ ಮಾಡ್ತಿದ್ದೀನಿ. ನಿಮ್ಮಂತ ಬುದ್ಧಿವಂತರನ್ನ ನಂಬ್ಕೊಂಡು ಬರೋ ನನ್ನಂತ ದಡ್ಡ ಇನ್ಯಾರು ಇಲ್ಲ ಬಿಡಿ. ಸರ್, ರೇಗಿಸ್ತಿದ್ದೀರಾ ನನ್ನ? ಇಲ್ಲ, ನೀವೇನಾದ್ರೂ ಮ್ಯೂಸಿಕ್ ಹಾಕಿದ್ದೀರಾ? ಫೋನ್ ಇಲ್ಲೇ ಇದೆಯಲ್ರಿ. ಸರ್, ಅಲ್ಲಿ ನೋಡಿ, ಮರ ಗಿಡ ಎಲ್ಲ ಡ್ಯಾನ್ಸ್ ಆಡ್ತಿದಾವೆ. ನಗೋಕ್ ಶುರು ಮಾಡಿದ್ದಾರೆ ಅಣ್ಣ. ಹಂಗೆ ಟಾಟಾ ಬಾಯ್ ಬಾಯ್ ಹೇಳ್ಬಿಡೋಣ. ಸೈಲೆಂಟ್ ಆಗಿರ್ಬೇಕು. ನಾನು ಎಷ್ಟು ಹೇಳ್ತೀನಿ ಅಷ್ಟೇ ಮಾಡಬೇಕು. ಸರಿ ಅಣ್ಣ. ಸರ್, ಯಾಕೆ ನಗ್ತಾ ಇದ್ದೀರಾ? ಡಾನ್ಸ್ ಮಾಡ್ತಿರೋದು ಮರ ಗಿಡ ಅಲ್ಲ ರೀ, ನೀವು. ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಸಾಕು, ಸುಮ್ಮನೆ ಇರಿ ಸರ್. ಇಲ್ವಾ? ಸರ್, ಆದ್ರೂ ಏನೋ ಒಂಥರ ಆಗ್ತಿದೆ. ಒಂದ್ಸಲ ತೇಲ್ದಂಗೆ ಆಗ್ತಿದೆ, ಆಕಾಶದಲ್ಲಿ ಹಾರ್ದಂಗೆ ಆಗ್ತಿದೆ,
ಯಾರೋ ಜೋಕಲ್ಲಿ ನನ್ನ ತೂಗ್ದಂಗೆ ಅನಿಸ್ತಿದೆ ಸರ್. ನನಗೂ ಲೈಟಾಗಿ ಶುರು ಆಗಿದೆ. ಅನ್ನಿಸ್ಲಿ ನೀವು ಜೋಕಾಲಿ ಮೇಲೆ ಕೂತ್ಕೊಂಡ್ಮೇಲೆ ಹಣ್ಣು ಪೂರ ತಿಂದ ಮೇಲೆ ನಾನೇ ಜುಲಾಲಿ ಆಡಿಸ್ತೀನಿ. ಏಯ್ ಹೋಗ್ರ, ಮಾಲ್ ತಗೊಬನ್ರ. ಡಾಕ್ಟರ್ ಸ್ಟೈಲಲ್ಲೇ ಇಂಜೆಕ್ಷನ್ ಕೊಡೋಣ. ಅಣ್ಣ ಒಳ್ಳೆ ಡ್ರಗ್ಸ್ ಮಾಲ್ ಅಣ್ಣ. ಇದೇನೋ ತಗೊಂಡ್ರೆ ರಾತ್ರಿ ಹೊತ್ತಲ್ಲೇ ಸೂರ್ಯನ ನೋಡ್ಬೋದು. ಈ ಕಾಡಲ್ಲಿ ಇದೊಂದೇ ದಾರಿ ಇರೋದು. ಅವ್ರು ಈ ರೋಡಲ್ಲಿ ಬಂದಾಗ ಎಲ್ಲಿ ನೋಡಿದ್ರು ಹೆಣ್ಣು ಸಿಗಬೇಕು, ಹಂಗ ವ್ಯವಸ್ಥೆ ಮಾಡಿ. ಸರಿ ಅಣ್ಣ. ತೋಳಿ ನಶೆ ಇದೆ ಅಂತ ಹಣ್ಣು ತಿಂದ್ರೆ ತಿಂತಿದ್ದೆಲ್ಲ ಕಕ್ಕಿಸ್ಬಿಡ್ತೀನಿ, ಹುಷಾರ್. ಇಲ್ಲ ಅಣ್ಣ. ಒಂದೆರಡು ಹಣ್ಣು ತಿಂದ್ರೇನೆ ತಲೆ ತಿರುಗುತ್ತೆ ಅಂಥದ್ರಲ್ಲಿ ಇವರು ಗೊಂಚಲು ಗಂಟ ತಿನ್ನೋರು. ಈಗಿದೆ ನೋಡ್ರು ತಿಲಾಟ. ಮೊದಲೆಲ್ಲ ಊಟ ಕೂತಾಗ ಹುಲಿ ಥರ ಗುರ್ರಂತ ಇದ್ರು ಭಾವ. ಇವಾಗ ಹಾಲು ಕುಡಿಯೋ ಬೆಕ್ಕಿನ ಥರ ಆಗ್ಬಿಟ್ಟಿದ್ದಾರೆ. ಪಾಪ ಯಾರ ಶಾಪನೋ ಏನೋ. ಇಷ್ಟು ವರ್ಷ ನನ್ನ ಡ್ಯಾಡ್ ಅಂತ ಕರೆದಿದ್ದು ನಿಮ್ಮನ್ನ ಅಂತ ನನಗೆ ಅನುಮಾನ ಹುಟ್ಟೋ ಥರ ಆಗ್ತಿದೆಯಲ್ಲ ಡ್ಯಾಡ್. ನಿಮ್ಮ ಜೊತೆ ಮಾತಾಡೋಕ್ಕೂ ಯೋಚಿಸ್ಬೇಕಾ ನಾನು? ಭಾವ ಹೇಗಿದೆ ನಾನು ಮಾಡಿದ ಅಡುಗೆ? ಕುಕಿಂಗ್ ಕಾಂಪಿಟೇಷನ್ಗೆ ಅಂತ ಹೋದರೆ ನನಗೆ ಫಸ್ಟ್ ಪ್ರೈಸ್ ಅಲ್ವಾ?